ಭಯೋತ್ಪಾದನೆ ಎನ್ನುವಂತಹ ಗಿಣಿಯನ್ನ ಸಾಕಿದಂತಹ ಪಾಕಿಸ್ತಾನಕ್ಕೆ ಈಗ ಅದೇ ಭಯೋತ್ಪಾದನೆ ಅನ್ನೋದು ಹದ್ದಿನ ರೀತಿಯಲ್ಲಿ ಪರಿಣಮಿಸ್ತಾ ಇದೆ. ಅರ್ಥಾತ್ ಪಾಕಿಸ್ತಾನದಲ್ಲಿ ಆತ್ಮಾಹುತಿ ಬಾಂಬ್ ದಾಳಿ ಆಗಿದೆ. ಇದೇ ಆತ್ಮಾಹುತಿ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತಪಟ್ಟವರ ಸಂಖ್ಯೆ 31ಕ್ಕೆ ಏರಿಕೆಯಾಗಿದೆ. ಬಾಂಬ್ ದಾಳಿಯಲ್ಲಿ 169ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿರುವಂಥದ್ದು. ಆತ್ಮಾಹುತಿ ಬಾಂಬ್ ದಾಳಿಗೂ ಮುನ್ನ ಪಿಸ್ತೂಲ್ನಿಂದ ಫೈರಿಂಗ್ ಮಾಡಲಾಗಿದೆ. ಶಂಕಿತನನ್ನು ತಡೆಯೋದಕ್ಕೂ ಮುಂದಾಗಿದ್ದ ಮಸೀದಿಯ ಭದ್ರತಾ ಸಿಬ್ಬಂದಿ ಈ ವೇಳೆ ಗುಂಡಿನ ದಾಳಿಯನ್ನು ನಡೆಸಿ ಬಳಿಕ ಸ್ಫೋಟಿಸಿರುವುದಾಗಿ ಮಾಹಿತಿ ಸಿಗ್ತಾ ಇದೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೇಳಿ ಕೇಳಿ ಶುಕ್ರವಾರ ಮಸೀದಿ ಸಂದರ್ಭ, ಜನ ಮಸೀದಿಗೆ ಬಂದಿದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಆತ್ಮಾಹುತಿ ಬಾಂಬ್ ದಾಳಿ ಆಗಿದೆ. ಈ ಬಾಂಬ್ ದಾಳಿಯ ದೃಶ್ಯ ಹೇಗಿತ್ತು ಅನ್ನೋದು CCTV ಫುಟೇಜ್ನಲ್ಲಿ ಸೆರೆ ಸಿಕ್ಕಿದೆ. ಮಸೀದಿ ಅದು. ಈ ಆತ್ಮಾಹುತಿ ಬಾಂಬ್ ದಾಳಿಗೂ ಮೊದಲು ಫೈರಿಂಗ್ ಮಾಡಿದ್ದ ವ್ಯಕ್ತಿ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ ಏನು ಅನ್ನೋದು ಗೊತ್ತಾಗಬೇಕಿದೆ. 50ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ, 100 ಜನರು ಗಾಯಗೊಂಡಿದ್ದಾರೆ. ಪರಿಸ್ಥಿತಿ ಅಕ್ಷರಶಃ ಬಿಗಡಾಯಿಸಿರುವಂಥದ್ದು. ಭಯೋತ್ಪಾದನೆ ಅನ್ನೋದು ಪಾಕಿಸ್ತಾನಕ್ಕೆ ಈಗ ತಿರುಗುಬಾಣವಾಗಿಬಿಟ್ಟಿದೆ. ಭಯೋತ್ಪಾದನೆಯನ್ನ ಸಾಕಿ ಸಲಹಿ ಬೇರೆ ದೇಶಗಳ ವಿರುದ್ಧ ಛೂ ಬಿಡ್ತಾ ಇದ್ದಂತಹ ಪಾಕಿಸ್ತಾನಕ್ಕೆ ಇವತ್ತು ಅದೇ ಭಯೋತ್ಪಾದನೆ ಮಗ್ಗಲ ಮುಳ್ಳಾಗಿ ಕಾಡ್ತಾ ಇದೆ. ಮಸೀದಿಯಲ್ಲಿ ಇವತ್ತು ಆತ್ಮಾಹುತಿ ಬಾಂಬ್ ದಾಳಿ ಆಗಿರುವಂಥದ್ದು. ಇಸ್ಲಾಮಾಬಾದ್ ಪಾಕಿಸ್ತಾನದ ಹೃದಯ ಭಾಗ. 31ಕ್ಕೂ ಹೆಚ್ಚು ಪಾಕಿಸ್ತಾನಿಯರನ್ನ ಈ ಆತ್ಮಾಹುತಿ ಬಾಂಬ್ ದಾಳಿ ಬಲಿ ಪಡೆದುಕೊಂಡಿರುವಂಥದ್ದು. ಮೊದಲೇ ಸಾಕಷ್ಟು ಕಾರಣಗಳಿದಾವೆ. ಬಡತನ ಇದೆ, ನಿರುದ್ಯೋಗ ಇದೆ, ಸರ್ಕಾರದ ವಿರುದ್ಧ ಜನರ ಆಕ್ರೋಶ ಇದೆ, ಸನ್ನಿ ಮತ್ತು ಶಿಯಾಗಳ ನಡುವೆ ದೊಡ್ಡ ಮಟ್ಟದ ತಿಕ್ಕಾಟ ಇದೆ, ಸಿಂಧು ಸೇರಿದಂತೆ ಬೇರೆ ಬೇರೆ ಪ್ರಾಂತ್ಯಗಳನ್ನ ಬೇರೆ ದೇಶ ಬೇಕು ಅನ್ನುವಂತಹ ಕೂಗಿದೆ. ಇದರ ನಡುವೆ ಪಾಕಿಸ್ತಾನದಲ್ಲಾದಂತಹ ಆತ್ಮಾಹುತಿ ಬಾಂಬ್ ದಾಳಿ ಇದೆ.